There is no mulching. Color is whitish black, not 100% black. But you see, under soil it is black. Because of the humus. Because of the humus. That means where there is no mulching, there is no humus. Where there is mulching, humus. ಸ್ನೇಹಿತರೆ, ನೀವು ಈ ಹೊದಿಕೆಯಿಂದ ಹೊರಗಡೆ ಭಾಗ ನೋಡಿ ಎಲ್ಲಿ ಮೈಯನ್ನು ತೆರೆದಿಟ್ಟಿದೆ, ಅಲ್ಲಿರೋ ಮಣ್ಣಿನ ಬಣ್ಣ ಬೂದಿ ಮಿಶ್ರಿತ ಕಪ್ಪು ಬಣ್ಣ ಇದೆ. ಆದ್ರೆ ನೀವು ಈ ತ್ಯಾಜ್ಯ ಮುಚ್ಚಿರುವಂತ ಜಾಗದಲ್ಲಿ ಕೆಳಗಡೆ ನೀವು ತೆಗೆದು ನೋಡ್ರೆ ಸಂಪೂರ್ಣವಾಗಿ ಇದು ಕಪ್ಪಾಗಿದೆ. ಸೊ ಇದು ಕಪ್ಪಾಗಿರೋದು ಏನ್ ತೋರಿಸ್ಕೊಡುತ್ತೆ ಅಂದ್ರೆ ನಮ್ಗೆ ಇದ್ರೊಳಗೆ ಜೀವನ ದ್ರವ್ಯ ಉತ್ಪಾದನೆ ಆಗ್ತಿದೆ, ಉತ್ಪತ್ತಿ ಆಗಿದೆ, ಅಥವಾ ಹ್ಯೂಮಸ್ ಉತ್ಪಾದನೆ ಆಗ್ತಿದೆ, ಉತ್ಪತ್ತಿ ಆಗಿ ಶೇಖರಣೆ ಆಗಿದೆ ಅಂತ ತೋರಿಸುತ್ತೆ. ಹೊರಭಾಗದಲ್ಲಿ ಎಲ್ಲಿ ನೀವು ಮುಚ್ಚಿರಲ್ವೋ ಅಲ್ಲಿ ಜೀವನ ದ್ರವ್ಯ ಉತ್ಪಾದನೆ ಆಗೋದಿಲ್ಲ. If you take the soil under the mulching and take the smell, you will get variable, beautiful smell. That smell is of the humus and activities of the actinomycetes. But the vacant smell, you take the smell, there is no smell. ಸ್ನೇಹಿತರೆ, ಅದೇ ಈ ತ್ಯಾಜ್ಯನ ನಾವು ಮುಚ್ಚಿರುವಂತ ಜಾಗದಲ್ಲಿ ಅದ್ರ ಕೆಳಗಿರುವಂತ ತೇವ ಮಣ್ಣನ್ನು ನೀವು ಕೈ ತಗೊಂಡಾಗ ಅದು ಯಾವ ತರ ವಾಸನೆ ಸುಗಂಧ ಬರ್ತಿದೆ ಅಂತ ನೀವು ಕೈಯನ್ನ ಹಿಂಗೆ ತಗೊಂಡು ಮೂಗಿನ ಕಡೆ ಹೋದ್ರೆ ಅದು ನೇರವಾಗಿ ನಿಮ್ ಬಾಯಿನ ಕಡೆ ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅದರ ಸುವಾಸನೆ ಅಷ್ಟು ಸುಗಂಧವಾಗಿರು ಭರಿತವಾಗಿರುತ್ತೆ. ಅದೇ ನೀವು ಹೊರಬ ಎಲ್ಲಿ ಈ ಸಸ್ಯ ತ್ಯಾಜ್ಯ ಮುತ್ತಿಲ್ಲ ಆ ಕಡೆಯಿಂದ ತಗೊಂಡೋಗಿ ನೋಡಿ, ನೀವು ಸೋನಾ ಮಸೂರಿ ಅನ್ನ ಮಾಡ್ತಿರಲ್ಲ ಆ ತರ ಇರುತ್ತೆ. ಬಾಯಿಗೆ ಹಾಕೊಂಡ್ರೆ ಬರೇ ಅನ್ನನ ಉಗಿಯಂಗಿರುತ್ತೆ. ಆ ತರ ಅದದು ಒಂಚೂರು ಸುವಾಸನೆನೂ ಇರಲ್ಲ, ಅದದು ರುಚಿನೂ ಇರಲ್ಲ, ವಾಸನೆನೂ ಇರಲ್ಲ. ಇದ್ರ ಕೆಳಗೆ ಇರೋದು ಸಂಪೂರ್ಣವಾಗಿರುತ್ತೆ, ನೀವು ತಿಂದು ನೋಡ್ಬೋದು. ಆದ್ರೆ ಈ ವಾಸನೆ ಹೇಗ್ ಬಂತು, ಈ ಸುಗಂಧ ಹೇಗ್ ಬಂತು ಇದು ಈ ಒಂದು ಮಣ್ಣಲ್ಲಿ ಅಂತ ಅಂದ್ರೆ ಅದರೊಳಗಿರುವಂತ ಹ್ಯೂಮಸ್, ಅದರೊಳಗಿರೋಂಥ ಜೀವನ ದ್ರವ್ಯದಿಂದ ವಾಸನೆ ಬಂತು. ಇದು ಮತ್ತೆ ಇದು ಯಾವುದರಿಂದ ಬರುತ್ತೆ ಅಂದ್ರೆ ಆಕ್ಟಿನೋಮೈಸಿಟಿಸ್ ಅಂತ ಜೀವಾಣುಗಳ ಮುಖಾಂತರ ಈ ಒಂದು ಸುವಾಸನೆ ಅದರೊಳಗೆ ಶೇಖರಣೆ ಆಗುತ್ತೆ. Guru has, I think, that utilized the French scent in the soil. No, God has created very beautiful scent. Why this scent? It is an indication that humus creation is started. ಈ ಸುಗಂಧ ವಾಸನೆ ಎಲ್ಲಿಂದ ಬಂತು? ಪರಿಮಳ. ಪರಿಮಳ, ಧನ್ಯವಾದ. ಸುಗಂಧ ಪರಿಮಳ ಎಲ್ಲಿಂದ ಬಂತು ಅಂತಂದ್ರೆ ನಮ್ಮ ಗುರುಸ್ವಾಮಿಯವರು ಹೋಗಿ ಪ್ಯಾರಿಸ್ಗೆ ಹೋದಾಗ ಹೋರಾಟಕ್ಕೆ ಅಲ್ಲಿಂದ ತಂದಿರೋಂತ ಪರಿಮಳ ಮೈಗೆ ಹಾಕಂತಾರಲ್ಲ, ಸುಗಂಧ ದ್ರವ್ಯದಿಂದ ಅದನ್ನ ಹೊಡೆದಿದ್ದಾರೆ, ಹಾಗಾಗಿ ಈ ಸುವಾಸನೆ ಬಂದಿದೆ ಅಂತ. ಹೇಳಿ 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 ಅವ್ರು ಹೇಳಿಲ್ಲ, ನನಗೆ ಹೇಳಿ, ನಾನು ಬಯಸ್ಕೊಂಡ್ವಿ. Now there are two straw. One is leaf. One is leaf. In my right hand, dried leaf. In left hand, this is a bigger straw. Now, when you utilize the use only, it will decompose. But the carbon is not deposited in the soil very well. When the carbon is released, automatically it is oxidized in the atmosphere by oxygen, and carbon dioxide is released. But that means it is a volatile carbon. ये भगोड़ा है, भाग जाता है ना? लेकिन there is small quantity of the lignin and cellulose in this leaf.
But in this matter, it is old, hard. It is having more than 40% lignin and cellulose. It decomposes very slowly. And humus is created only slowly decomposing, not fast. So how much old the branches were to utilize for mulching purpose? ಸ್ನೇಹಿತರೆ, ನನ್ನ ಕೈಯಲ್ಲಿ 2 ತರದ ವಧಿಕೆಯ ವಸ್ತು ಇದಾವೆ. ಒಂದು ಬಂದು ಬಲಗೈಲಿರೋದು ಎಲೆ, ಎರಡನೇದು ನಾವು ನೋಡ್ತಾ ಇರೋದು ಚೆನ್ನಾಗಿ ಬೆಳೆದು ಮರವಾಗಿರುವಂತ ಅಥವಾ ಕಾಂಡವಾಗಿರುವಂತ ಒಂದು ಬಲ್ಕ ಒಂದು ತ್ಯಾಜ್ಯ. ಈ ಯಾವಾಗ ನಾನು ಬಲಗೈಲಿರುವಂತ ಎಲೆ ಪದಾರ್ಥವನ್ನ ನಾವು ಭೂಮಿ ಮೇಲೆ ಹಾಕಿ ನಾವು ಹೊದಿಕೆಯಾಗಿ ಉಪಯೋಗಿಸ್ತೀವಿ, ಅತಿ ಶೀಘ್ರವಾಗಿ ಇದು ವಿಘಟನೆ ಆಗುತ್ತೆ, ಡಿಕಂಪೋಸ್ ಆಗುತ್ತೆ. ಮತ್ತೆ ಈ ಕಾರಣ ಏನಕ್ಕೆ ಅಂದ್ರೆ ಇದರೊಳಗೆ ಅತಿ ಕಡಿಮೆ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂತ ಅಂಶಗಳು ಇರ್ತವೆ. ಹಾಗಾಗಿ ಅದು ಅತಿ ಶೀಘ್ರವಾಗಿ ಅದು ವಿಘಟನೆ ಆಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಇದರಲ್ಲಿರುವಂತ ಇಂಗಾಲ ಚಂಚಲ ಇಂಗಾಲ ಇರುತ್ತೆ, ಒಲಟೈಲ್. ಈ ಚಂಚಲ ಇಂಗಾಲ ಏನಾಗುತ್ತೆ ಅಂದ್ರೆ ಅತಿ ವೇಗವಾಗಿ ಅದು ಗಾಳಿಯ ಸಂಪರ್ಕ ಬಂದಿದ ತಕ್ಷಣ ಆಮ್ಲಜನಕದ ಜೊತೆ ಸೇರ್ಕೊಂಡು ಅದು ಮತ್ತೆ ಇಂಗಾಲ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಈ ಬಲಿತ ಯಾವುದೇ ನೀವು ಒಣವದಿಕೆ ಆಗ್ತಿರಂತ ಅತಿ ಹೆಚ್ಚು ಪೂರ್ಣವಾಗಿ ಬಲಿತ ಅಂದ್ರೆ ನೀವು ಇಲ್ಲಿ ತೆಂಗಿನ ಇಟ್ಕಾಣ್ತಿದೆ, ನೀವು ಯಾವುದೇ ಒಂದು ಇಟ್ಕೊಂಡ್ರೆ ಎಲೆ ಆಗಲಿ ಕಾಂಡ ಆಗಲಿ ಇದಾಗಲಿ ಪೂರ್ಣ ಬಲಿತದಂತ ನೀವು ಕಿತ್ತಾಗ ಅದನ್ನ ಭೂಮಿ ಮೇಲೆ ಉಪಯೋಗಿಸಿದಾಗ ಏನಾಗುತ್ತೆ ಅಂದ್ರೆ ಇದರೊಳಗೆ ಇರುವಂತ ಸ್ಥಿರ ಇಂಗಾಲ ಮತ್ತು ಹೆಚ್ಚು ಗಾಢವಾದ ಲಿಗ್ನಿನ್ ಮತ್ತು ಇದರೊಳಗೆ ಇರುವಂತ ಹೆಚ್ಚು ಗಾಢವಾದ ಹೆಚ್ಚಿನ ಅಂಶ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಇರೋದ್ರಿಂದ ಏನಾಗುತ್ತೆ ಅದು ನಿಧಾನವಾಗಿ ಅದು ವಿಘಟನೆ ಆಗುತ್ತೆ, ಸ್ಥಿರವಾಗುತ್ತೆ. ನಿಧಾನವಾಗಿ ವಿಘಟನೆ ಆಗಿ ಅದು ಭೂಮಿ ಸ್ಥಿರ ಆಗುತ್ತೋ ಹ್ಯೂಮಸ್ಸು ಹೆಚ್ಚೆಚ್ಚಾಗತ್ತೆ, ಸಾವಯವ ಇಂಗಾಲ ಭೂಮಿಯಲ್ಲಿ ಶೇಖರಣೆ ಆಗುತ್ತೆ.